ನನ್ನಿಂದ ಕಷ್ಟ ಆಗಿದೆ ಅಂತ ನಿಮ್ಮ ಹತ್ರ ಯಾರೋ ಸ್ಟಾಫ್ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು ಅಂತ ಹೇಳಿ ಹೇಳಿ. ಯಾರು ಬಂದಿದ್ರು ಹೇಳಿ ಅತ್ತೆ. ಅಮೃತ ಬಂದಿಲ್ಲ. ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ಲಾ? ಅಮೃತನ? ಇಲ್ಲ ಇಲ್ಲ ಇಲ್ಲ. ಹೌದು 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 ಹೌದು, ಅವಳೇ ನಿಮ್ಮ ಹತ್ರ ಬಂದು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾಳೆ. ಇಲ್ಲ, ಅದು ಕಂಪ್ಲೇಂಟ್ ಹೇಳಿಲ್ಲ, ಹಾಗೆ ಮಾತಾಡಿ ಹೋದ್ಲು. ಅವಳು ಹೇಳೋದು ನಿನ್ನ ಹೊಳ್ಳೋದಕ್ಕೆ ಅಲ್ವಾ? ನೋಡು, ಇದನ್ನೆಲ್ಲ ಇಲ್ಲಿಗೆ ಮರ್ತು ಬಿಡು. ಮರೆಯೋದು? ಮರೆಯೋಲ್ಲ, ಖಂಡಿತ ಮರೆಯೋದಿಲ್ಲ. ಅಮೃತ, I will kill you. May I come in, madam? Come in. ಮೇಡಮ್, ಏನೋ ವಿಷಯ ಮಾತಾಡಬೇಕು ಬರೋದಕ್ಕೆ ಹೇಳಿದ್ರಲ್ಲ, ಏನು ಮೇಡಮ್ ಅದು? ನಾನು ನಿನ್ಗೇನೇ ಹೇಳಿದ್ದೆ, ನೀನು ನನ್ನ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಲೆಟರ್ಸ್ನ ರೆಡಿ ಮಾಡಬೇಕು ಅಂತ. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ಮೇಡಮ್, ಇದು ಹೊಸದಾಗಿ ಮಾಡಿದ ಲೆಟ್ರ್ ಅಲ್ಲ, ಸೂರ್ಯಪ್ರಕಾಶ್ ಅವರಿದ್ದಾಗ ಮಾಡಿದ ಲೆಟ್ರು. ಸೂರ್ಯಪ್ರಕಾಶ್? ಸೂರ್ಯಪ್ರಕಾಶ್ ಇದ್ದಾಗ ಮಾಡಿದ್ದು, ಸೂರ್ಯಪ್ರಕಾಶ್ ಇದ್ದಾಗ ಮಾಡಿದ್ದು ಅಂತ ಹೇಳ್ಬೇಡ. ನಾನು ಹಿಂಗೆ ಅವತ್ತೇ ಹೇಳಿದ್ದೀನಿ, ಇಲ್ಲಿರೋದು ಸೂರ್ಯಪ್ರಕಾಶ್ ಅಲ್ಲ, ಬಿಂದು. ಬಿಂದು ಇಸ್ ಡಿಫ್ರೆಂಟ್. ನೀವು ಮಾಡಿರೋ ಈ ಪ್ರಾಜೆಕ್ಟ್ ಅಲ್ಲಿ 20 ಲೈನ್ಸ್ ಅಲ್ಲಿ 40 ಮಿಸ್ಟೇಕ್ಸ್ ಇದೆ. ತೋರಿಸ್ಲಾ? ತಪ್ಪ? ಏನು ತಪ್ಪಿದೆ ಮೇಡಮ್? ಏನ್ ತಪ್ಪಿದೆಯಾ? ಅಂಡರ್ಲೈನ್ ಮಾಡಿದ್ದೀನಿ, ಹೋಗಿ ನಿಧಾನವಾಗಿ ನೋಡ್ಕೊ. ಒನ್ ಮೋರ್ ಥಿಂಗ್, ಸೂರ್ಯಪ್ರಕಾಶ್ ಇದ್ದಾಗ ಸಿಗ್ನೇಚರ್ ಮಾಡಿದ್ದಾರೆ, ಅದರಿಂದ ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ಬೇಡ. ಹೇಳಿದ್ರೆ ಗೊತ್ತಲ್ಲ. ಮೇಡಮ್, ಇದರಲ್ಲಿ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ತಪ್ಪಿದೆ ಅಂತ ನನಗನ್ನಿಸ್ತಾ ಇದೆಯಲ್ಲ. ಒಂದು ಸಲ ಈ ಬಿಂದುಗೆ ತಪ್ಪಿದೆ ಅಂತ ಅನ್ಸ್ಮೇಲೆ ಅದು ಸರಿಗಿದ್ರು ತಪ್ಪು ಅಂತ ಒಪ್ಕೊಳ್ಳೇಬೇಕು. ಪ್ರಯತ್ನ ಪಡ್ತೀನಿ ಮೇಡಮ್. ಪಡಬೇಕು, ಪ್ರಯತ್ನ ಪಡಬೇಕು, ಅದಕ್ಕೆ ಅಲ್ವಾ ನನಗೆ ಪೇಮೆಂಟ್ ಕೊಡ್ತಾ ಇರೋದು. ಸರಿ ಮೇಡಮ್, ಈ ಲೆಟರ್ನ ಹೇಗೆ ಮಾಡಬೇಕು ಅಂತ ನೀವೇ ಹೇಳಿ, ಹಾಗೆ ಮಾಡ್ತೀನಿ. ಯಾಕೆ? ನೀನ್ ಮ್ಯಾನೇಜರ್ ಅಲ್ವಾ? ನಿಂಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ, ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಅದಕ್ಕೆ ಹೇಳೋದು, ಫಿಟ್ಟಿಂಗ್ ಇಡೋ ಕೆಲಸನ ಬಿಟ್ಟು ಬರೀ ಮ್ಯಾನೇಜರ್ ಕೆಲಸ ಮಾಡಿದ್ರೆ ಎಲ್ಲ ಬರುತ್ತೆ ಅಂತ. ನೀನೇ ಲೆಟರ್ನ ರೆಡಿ ಮಾಡಬೇಕು. ಮಾಡಬಹುದು,
ಮರ್ಯಾದೆಯಿಂದ ಆಫೀಸ್ಗೆ ಹೋಗಿ ಕೆಲಸ ನೋಡು. ಅದು ಬಿಟ್ಬಿಟ್ಟು ನಮ್ಮತ್ತೆ ಮನೆಗೆ ಹೋಗಿ ಬಿಂದು ಹಾಗೆ ಹೇಳಿದ್ಲು, ಬಿಂದು ಹೀಗೆ ಹೇಳಿದ್ಲು ಅಂತ ನನ್ನ ಮೇಲೆ ಫಿಟ್ಟಿಂಗ್ ಇಟ್ಬೇಡ. ಗೊತ್ತಾಯ್ತಲ್ಲ? ಹೋಗಿ ಲೆಟರ್ನ ರೆಡಿ ಮಾಡ್ಕೊಂಡು ಅದು ನಾನು ಒಪ್ಕೊಳ್ಳೋ ಹಾಗೆ. ಮೇಡಮ್, ನಾನು ಯಾಕೆ ಇನ್ನೊಬ್ಬರ ಬಗ್ಗೆ ಫಿಟ್ಟಿಂಗ್ ಇರಲಿ? ಕೋಳೆ, ನಾಟಿ ಕೋಳೆ, ನನಗೆ ಮುಂಚೆನೇ ಹೇಳಿದೆ ನಿನ್ನ ಇಂಟೆಲಿಜೆನ್ಸ್ನ ಬರೀ ಕೆಲಸದಲ್ಲಿ ಮಾತ್ರ ತೋರಿಸು ಅಂತ ಅಲ್ವಾ? ನೀನು ನಮ್ಮ ಅತ್ತೆ ಹತ್ರ ಅಲ್ಲ ಕಣೆ, ಈ ಪ್ರಪಂಚದಲ್ಲಿ ಯಾರ ಹತ್ರ ಹೋಗಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ನನಗೇನೂ ಆಗೋದಿಲ್ಲ. ಯು ನೋ ವೈ? ಬಿಕಾಸ್ ಈ ಕಂಪನಿ ನಂದು, ನಮ್ಮಪ್ಪಂದು. ಎಲ್ಲಿ ನಾನು ಹೇಳ್ದಾಗೆ ನಡಿಬೇಕು. ಗೊತ್ತಾಯ್ತಲ್ಲ? Go. Get lost. ಲೋ, ನನಗೆ ಟೈಮ್ ಆಯ್ತು ಕಣೋ, ಅರ್ಜೆಂಟ್ ಅಂತ ಕರೆದಿಲ್ಲ. ಅದೇನು ವಿಷಯ ಹೇಳು. ಬುದ್ಧಿ, ಒಂದು ಹ್ಯಾಪಿ ನ್ಯೂಸ್. ಏನು? ಇವತ್ತು ಬೆಳಿಗ್ಗೆ 25,000 ರೂಪಾಯಿ ತಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟು ಬಂದ್ಬಿಟ್ಟೆ. ಒಳ್ಳೆ ಕನಸು. ದಿನ ಆಯ್ತು ಕನಸು ಕಾಣು. ತಿಂಗಳಿಗೆ ಎಷ್ಟೊಂದಾಗೋಯ್ತು. ಬುದ್ಧಿ, ಇದು ಕನ್ಸಲ್ಲ ಬುದ್ಧಿ, ನಿಜ. 25,000 ರೂಪಾಯಿ? ಓ, ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿ ಬಂತು? ಅವತ್ತು ನೀವಿದ್ದಾಗ ಒಬ್ಬ ಪಾರ್ಟಿ ಬಂದಿರಲ್ಲ, ನನ್ನ ಸೈಟ್ ಹತ್ರ ಸೇಲ್ ಮಾಡಿಸು ಅಂತ. ಆ ಸೈಟ್ ಸೇಲ್ ಆಗೋಯ್ತು. ನನ್ನ ಕಮಿಷನ್ 25,000 ರೂಪಾಯಿ ಬಂತು. ಹಂಗೆ ತಗೊಂಡ ಬ್ಯಾಂಕಲ್ಲಿ ಕೊಟ್ಟು ಬಂದ್ಬಿಟ್ಟೆ. ಎಲ್ಲಿಟ್ಟೆ? ಬ್ಯಾಂಕಲ್ಲಿ. ಇದು ಬ್ಯಾಡ್ ನ್ಯೂಸ್. ಏನ್ ಬುದ್ಧಿ, ಬ್ಯಾಂಕಲ್ಲಿ ದುಡ್ಡು ಮಾಡೋದು ಬ್ಯಾಡ್ ನ್ಯೂಸಾ? ಅಲ್ವೇನೋ ಮತ್ತೆ. ಅಲ್ಲ ಕಣ ಸಿದ್ಧ, ಇವಾಗ ಬ್ಯಾಂಕಲ್ಲಿ ದುಡ್ಡು ಇಡ್ತೀಯ ಅಂತ ಇಟ್ಕೋ. ಬಡ್ಡಿ ಎಷ್ಟು ಕೊಡ್ತಾರೆ? ವರ್ಷಕ್ಕೆ 5% 6% ಕೊಡ್ತಾರೆ. ಅದೇ ದುಡ್ಡು ನನ್ನ ಕೈಲಿ ಕೊಡು, ನಾನು ತಿಂಗಳಿಗೆ 3% ಕೊಡ್ತೀನಿ ನಿನಗೆ. ನೀವು ಅದೇನು ಕೊಟ್ಬಿಡ್ತೀರಾ? ನೋಡು, ಇವಾಗ ನೀ ಕೊಡೋ ದುಡ್ಡು ನಾನು ಇನ್ನೊಬ್ಬರಿಗೆ 5% ಕೊಡ್ತೀನಿ. ಅದರಲ್ಲಿ 3% ನಿನಗೆ ಕೊಡ್ತೀನಿ, 2% ನಾನು ಇಟ್ಕೊತೀನಿ. ಏನು ಬೇಡ ಬಿಡಿ, ನಾನೇ ಕೊಟ್ಕೊತೀನಿ. 5% ನಾನೇ ಸಂಪಾದನೆ ಮಾಡ್ತೀನಿ. ಮಾಡ್ಕೊ, ಕೊಟ್ಬಿಡು. ಅವ್ರು ಮೊದಲನೇ ಬಡ್ಡಿ ಕೊಡ್ತಾರಲ್ಲ, ಅದರಲ್ಲಿ ಚಿಕ್ಕದಾಗಲಿ ಚಿಪ್ ತಂದು ಇಟ್ಕೊಬಿಡು ಕೈನಲ್ಲಿ. ಅಯ್ಯ, ನಿನ್ನ ಹೊಸಲು ಕಳ್ಕತ್ತೀಯ, ಬಡ್ಡಿನೂ ಕಳ್ಕತ್ತೀಯ. ನನ್ನ ಹತ್ರ ಆಗಲ್ಲಮ್ಮ. ನಾನು ರಾಜಕೀಯದಲ್ಲಿ ಹಿಡಿದವನು, ಪ್ರಬುದ್ಧಮಾನಕ್ಕೆ ಬರ್ತಾ ಇರೋನು. ನನ್ನ ಬೆನ್ನಿಂದ ಯಾವಾಗಲೂ 5-6 ಜನ ಗುಂಡಾಗಳಿದ್ದೇ ಇರ್ತಾರೆ. ಯಾರು ಇಲ್ಲ. ಈಗೆಲ್ಲ ಕಣೋ, ಸುಮ್ಮನೆ ಈಗ ಕರೆದ್ರೆ 5-6 ಜನ ಗುಂಡಾಗಳು ಬರ್ತಾರೆ. ಅವರು ಬಡ್ಡಿ ವಸೂಲಿ ಮಾಡಿಕೊಡ್ತಾರೆ. ಒಂದು ವೇಳೆ ಹಸುರು ಬಡ್ಡಿ ಕೊಡದೆ ಸತ್ತ ಅಂತ ಇಟ್ಕೋ, ಆ ಹೆಣದ ಕೈಯಿಂದ ಹಣ ತರುವಂಥ ಜನ ನನ್ನ ಹತ್ರ ಇದ್ದಾರೆ. ಲೆಕ್ಕ ಹಾಕು, ತಿಂಗಳಿಗೆ 3% ವಾಸಿನ, ಇಲ್ಲ ವರ್ಷಕ್ಕೆ ಅವ್ರು ಕೊಡೋ 5-6% ಮೇಲ. ನೀನು ಲೆಕ್ಕ ಹಾಕು. 20 ಇದೆಲ್ಲ ಲೆಕ್ಕ ಹಾಕ್ಬೇಕಾದ್ರೆ ಇಲ್ಲಾಗಲ್ಲ. ಮನೆಗೆ ಹೋಗು, ಮಲಕ್ಕೋ, ಕೂತ್ಕೊಂಡು ಲೆಕ್ಕ ಹಾಕು. ನೀನು ಒಪ್ಪಿದ್ರೆ ನನ್ನ ಹತ್ರ ಬಾ, ಆಯ್ತಾ? ಹೋಗ. ಬಿಟ್ಟ ಸೊಪ್ಪು ಹೋಗೋದು ಬಿಟ್ಟ, ದುಡ್ಡಿಗೆ ಅಂಟ್ಕೊಂಡ್ಬಿಟ್ಟ. ನಿಶಾ, ಪಾಸ್ಪೋರ್ಟ್ ಪೋಸ್ಟ್ ನೋಡ್ದ? ನಿಶಾ, ಹೇ, ನೋಡು, ನೀನು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಫಾರಿನ್ಗೂ ಹೋಗಲ್ಲ, ಹೈ ಸ್ಟಡೀಸು ಮಾಡಲ್ಲ. ಇಲ್ಲೇ ಒಂದು ಕ್ಲಿನಿಕ್ ಓಪನ್ ಮಾಡಿಕೊಂಡು ಕೆಮ್ಮು ನೆಗಡಿ ಮಾತೆ ಬರ್ಕೊಂಡು ಇದ್ಬಿಡ್ತೀನಿ. ಇದೆಲ್ಲ ಏನೂ ಬೇಡ. ನೀವು ಹೈಯರ್ ಸ್ಟಡೀಸ್ ಮಾಡಬೇಕು, ದೊಡ್ಡ ಡಾಕ್ಟ್ರ್ ಆಗಬೇಕು, ನರ್ಸಿಂಗ್ ಹೋಮ್ ಓಪನ್ ಮಾಡಬೇಕು ಅಂತೆಲ್ಲ ಆಸೆ ಇದೆ. ಮಾತ್ರ ಅಷ್ಟು ದಿನ ನಿಮ್ಮನ್ನು ಬಿಟ್ಟಿರ್ಬೇಕಲ್ಲ, ಅದೇ ಬೇಜಾರು.
ಹಾಗಾದರೆ ನಿಮ್ಮ ತಂದೆಗೆ ಹೇಳಿ ನೀನು ನನ್ನ ಜೊತೆಗೆ ಬಂದ್ಬಿಡು. ನಾನೇನಾದರೂ ನಿಮ್ಮ ಜೊತೆ ಬಂದರೆ ನೀವು ಡಿಗ್ರಿ ತೊಗೊಂಡು ಬರೋಲ್ಲ, ಮತ್ತೆ ನಮ್ಮ ಮಗುನ ಎತ್ಕೊಂಡು ಬರ್ತೀರ. ಅವಾಗ ನಮ್ಮ ನರ್ಸಿಂಗ್ ಹೋಮ್ ಯೋಜನೆ ಬಿಟ್ಬಿಟ್ಟು ಮನೆಯಲ್ಲೇ ಒಂದು ಬೇಬಿ ಸಿಟ್ಟಿಂಗ್ ಶುರು ಮಾಡಿಬಿಡ. ಹಲೋ, ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ದೊಡ್ಡ ಡಾಕ್ಟ್ರ್ ಆಗಬೇಕು ಅಂತ ನಮ್ಮ ತಂದೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಿಮ್ಮನ್ನು ಹೈಯರ್ ಸ್ಟಡೀಸಿಗೆ ಕಳಿಸ್ತಾ ಇದ್ದಾರೆ. ಮೊದಲು ಅದನ್ನು ಮುಗಿಸಿ ಸರ್, ಓಕೆನಾ? ಓಕೆ, ಅಲ್ಲಿವರೆಗೂ ನಮ್ಮ ಆಸೆ ಕನಸು ವಿರಹಕ್ಕೆಲ್ಲ ಒಂದು ಇಂಟರ್ವಲ್ ಕೊಡೋಣ, ಆಯಿತಾ? ಅಮೇಟ್, ಟೈಮ್ ಆಯ್ತು, ಇನ್ನು ಇಮಿಗ್ರೇಷನ್ ಚೆಕ್ ಎಲ್ಲ ಇದೆಯಪ್ಪ. ಸರಿ ಮಾವ, ಹೊರಡೋಣ. ಆಶೀರ್ವಾದ ಮಾಡಿ ಮಾವ. ನನಗೆ ತಂದೆ ತಾಯಿ ಮಾವ ಎಲ್ಲ ನೀವೇ. ನನಗೂ ಅಳಿಯ ಮಗ ಎಲ್ಲ ನೀನೇನಪ್ಪ. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ನೀನು ಓದಿ ಕ್ವಾಲಿಫೈಡ್ ಆಗಿ ಬೇಗ ಇಂಡಿಯಾಗೆ ಬಂದರೆ ಸಾಕು. ಹೊರಡೋಣ. ತಗೋ ಅಮೃತ, ನಿನಗೋಸ್ಕರ ಸ್ಟ್ರಾಂಗ್ ಕಾಫಿ ಮಾಡಿದ್ದೀನಿ, ನಿನ್ನ ತಲೆನೋವು ಹೋಗಲಿ ಅಂತ. ಈ ಸ್ಟ್ರಾಂಗ್ ಕಾಫಿ ಕುಡಿಯೋದ್ರಿಂದ ನನ್ನ ತಲೆನೋವು ಹೊರಟು ಹೋಗುತ್ತಾ? ಖಂಡಿತವಾಗ್ಲೂ ಹೋಗುತ್ತೆ. ಈ ತಲೆನೋವು ಈ ಕಾಫಿ ಕುಡಿಯೋದ್ರಿಂದ ಹೋಗುತ್ತೆ, ಆದರೆ ಬಿಂದು ಅನ್ನೋ ತಲೆನೋವು ಮಾತ್ರ ಖಂಡಿತವಾಗ್ಲೂ ಹೋಗಲ್ಲ. ಬಾಸ್ ಬಂದರೆ ಹೋಗ್ಬೋದು, ಆದರೆ ಬಾಸ್ ಎಲ್ಲಿದ್ದಾರೋ ಏನಾಗಿದ್ದಾರೋ ಒಂದು ಗೊತ್ತೇ ಆಗ್ತಿಲ್ವಲ್ಲೇ. ಆದರೆ ಬಾಸು ಬರ್ತಾರೋ ಇಲ್ವೋ, ಬದುಕಿದಾರೋ ಅಥವಾ ಬಿಡ್ತು ಅನ್ನೆ. ಇಂಥ ಅಪಶಕನದ ಮಾತು ನಿನ್ನ ಬಾಯಿಂದ ಯಾವತ್ತೂ ಬರಬಾರ್ದು. ಬಾಸ್ ಬರಬೇಕು ಕಣೆ. ಬಾಸ್ ಬಂದು ಈ ಬಿಂದು ಅನ್ನೋ ಅಹಂಕಾರಿನ ನಮ್ಮ ಕಂಪನಿಯಿಂದ ಓಡಿಸ್ಬೇಕು. ನೀನು ಹೇಳ್ತಿರೋದು ಸರಿಯಾಗೇ ಇದೆ ಅಮೃತ, ಆದರೆ ನಾವು ಅಂದ್ಕೊಂಡಾಗೆ ನಡಿಬೇಕಲ್ಲ. ಇಷ್ಟು ವರ್ಷ ಬಿಂದು ಎಲ್ಲಿದ್ಲೋ ಏನು ಮಾಡ್ತಿಲ್ಲೋ, ಇದ್ದಕ್ಕಿದ್ದ ಹಾಗೆ ಬಂದು ನಮ್ಮ ತಲೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾಳೆ ಅಂತ ನಮ್ಗೇನು ಗೊತ್ತಿತ್ತಾ? ಈ ಬಿಂದು ಅನ್ನೋ ಕಾಟ ತಪ್ಪಬೇಕು ಅಂದರೆ ನಮಗಿರೋದು ಒಂದೇ ದಾರಿ ಕಣೆ. ಏನು? ನಾವು ಈ ಕಂಪ್ನಿಯಿಂದ ಕೆಲಸ ಬಿಟ್ಬಿಡೋದು. ನಾನು ಅದನ್ನು ಯೋಚನೆ ಮಾಡಿದೆ ಕಣೆ. ಆದರೆ ಬಾಸ್ ನಾಪತ್ತೆ ಆಗಿರೋ ಈ ಸಮಯದಲ್ಲಿ ನಾವು ಕೆಲಸ ಬಿಟ್ಬಿಟ್ಟು ಹೋದರೆ ಏನು ಚೆನ್ನಾಗಿರುತ್ತೆ ಹೇಳು? ಇಷ್ಟು ದಿನ ನಮ್ಗೆ ಅನ್ನ ಕೊಟ್ಟು ಕಂಪ್ನಿಗೆ ದ್ರೋಹ ಮಾಡಿದಾಗ ಆಗೋದಿಲ್ವಾ? ಹಾಗಂತ ಎಷ್ಟು ದಿನ ಅಂತ ಈ ಬಿಂದು ಹಿಂಸೆನ ಸಹಿಸ್ಕೊಂಡಿರೋದು? ನಾವು ತಿರುಗಿ ಬೀಳ್ಬೇಕು ತಾನೆ. ಏನು ಮಾಡೋಕ್ಕಾಗುತ್ತೆ ಕಣೆ? ಬಾಸ್ ತಾಯಿ ಬಂದು ಬಿಂದು ವಿಚಾರದಲ್ಲಿ ಏನೇ ಆದರೂ ನೀವು ಅದನ್ನು ಸಹಿಸ್ಕೋಬೇಕು ಅಂತ ಹೇಳಿ ಹೋಗಿದಾರಲ್ಲ. ಅವ್ರ ಮಾತಿಗೆ ಬೆಲೆ ಕೊಟ್ಟು ನನ್ಗೆ ಆ ಬಿಂದು ಮೇಲೆ ಎಷ್ಟೇ ಸಿಟ್ಟು ಬಂದರೂ ಅದನ್ನು ತಡ್ಕೋತಾ ಇದ್ದೀನಿ. ನನ್ನ ಸಹನೆ ಯಾವತ್ತು ಮಿತಿ ಮೀರುತ್ತೋ ಗೊತ್ತಿಲ್ಲ ಕಣೆ. ಅವತ್ತು ನಾನು ಈ ಕಂಪನಿನಲ್ಲಿ ಕೆಲಸ ಬಿಟ್ಬಿಟ್ಟು ಹೊರಟು ಹೋಗ್ತೀನಿ. ಅಷ್ಟರಲ್ಲಿ ಬಾಸ್ ಬಂದು ಈ ಬಿಂದುನ ತೊಲಗಿಸ್ತಾರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅಮೃತ, ಈ ಬಿಂದು ಅಹಂಕಾರನ ಇಳಿಸ್ಬೇಕು ಅಂದರೆ ನಾವೇ ಏನಾದರೂ ಒಂದು ಪ್ಲಾನ್ ಮಾಡ್ಬೇಕು ಕಣೆ. ಮಾಡಬಹುದು ಕಣೆ, ಆದರೆ ಹಾಗೆ ಮಾಡೋದ್ರಿಂದ ಇನ್ನೂ ಆತಂಕ ಜಾಸ್ತಿ ಆಗುತ್ತಲ್ಲೇ. ಆಗಲಿ ಬಿಡೆ, ಆ ಬಿಂದುಗೆ ಆತಂಕನೂ ಆಗಬೇಕು, ನಮ್ಮ ಬಗ್ಗೆ ಭಯನೂ ಹುಟ್ಟಬೇಕು. ಹಾಗೇನಾದರೂ ಯೋಚನೆ ಮಾಡ್ತೀನಿ. ಆಯ್ತು ಕಣೆ, ಈ ಅಹಂಕಾರಿ ಬಿಂದು ಬರೀ ಬಿಂದು ಆಗ್ಬೇಕು. ಹಾಗೇನಾದ್ರೂ ಯೋಚನೆ ಮಾಡು. ಅದಕ್ಕೆ ಯಾಕತ್ತಿಗೆ ಸಪ್ಪಗಿದ್ದೀರಾ? ಯಾಕೂ ಇಲ್ಲ. ಇಲ್ಲಿ ನೋಡಿ,
ಏನಾಯ್ತು? ಯಾಕೋ ಗೊತ್ತಿಲ್ಲ ಮಾಲ್ತಿ. ಮಾಲ್ತಿ, ಅವತ್ತು ನೀನು ಅಮೃತ ಅನ್ನೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದಲ್ಲ, ಅವಳು ಹೋಗುವಾಗ ನಾನು ಅವಳನ್ನ ನೋಡಿದೆ. ಅವತ್ತಿಂದ ನನ್ನ ಮೊದಲೇ ಮಗು ಜ್ಞಾಪಕಕ್ಕೆ ಬರ್ತಾ ಇದೆ. ಅವಳಿಗೆ ಅನ್ಯಾಯ ಮಾಡಿದ್ರಿಂದಾನೆ ಈ ಬಿಂದು ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾಳೆ ಅನ್ನಿಸ್ತಾ ಇದೆ. ಯಾವುದಕ್ಕೆ ಯಾವ ಸಂಬಂಧ ಅದಕ್ಕೆ? ಆಗಿನ ಪರಿಸ್ಥಿತಿನ ನೆನಪು ಮಾಡ್ಕೊಳ್ಳಿ. ಎಂದೋ ತಾನಾಗಿ ಸತ್ತೋದ ಮಗುಗೂ ಈಗ ನಿಮ್ಮ ಮಗಳು ನಿಮಗೆ ಹಿಂಸೆ ಕೊಡ್ತಾ ಇರೋದಕ್ಕೂ ಎಲ್ಲಿ ಸಂಬಂಧ?